ಫಸ್ಟ್ ಪಿ ಯು ಸಿದಾಗ ಅತಿ ಈಜಿ ಸಬ್ಜೆಕ್ಟ್ ಪಾಸ್ ಆಗಕ್ಕಂದ್ರೆ ಅದು ಇಂಗ್ಲೀಷ. ಯಾಕಪ್ಪ ಅಂದ್ರೆ ಈ ಥರ ಗ್ರಾಮರ್ ಬರೆದ್ರೆ ಸಾಕು, ನೀವು ಆರಾಮಾಗಿ ಪಾಸಾಗಿ ಹೋಗ್ರಿ. ಗ್ರಾಮರ್ ಎಷ್ಟು ಈಜಿ ಇರ್ತೈತಿಲ್ಲ, ನೀವು ಈಗ 1 to 10 ಏನು ಕಲ್ತಿರ್ತಿಲ್ಲ ಅದೇ ಇರ್ತೈತಿ ಗ್ರಾಮರ್ದಾಗ ಏನೇನು ಓದಬೇಕು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಈ ಚಾನಲ್ದಾಗ ಬೆಸ್ಟ್ ಕಂಟೆಂಟ್ ಬರ್ತಾವೆ ನಿಮ್ಮ ಎಕ್ಸಾಮ್ ಆದಮೇಲೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ MCQ 10 ಇರ್ತಾವೆ. MCQ ಕಡೆ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ನೀವು ಯಾಕಪ್ಪ ಅಂದ್ರೆ ಅದ್ರಾಗ ಸ್ವಲ್ಪ ಲೆಸನ್ ಮ್ಯಾಗಿನ MCQ ಬಂದಿರ್ತಾವೆ, ನೀವು ಅದನ್ನು ಲಾಸ್ಟ್ ಬರ್ಕೋಬೋದು. ವರ್ಬ್, ಈ ವರ್ಬ ಇವೇನು ಬಂದಿರ್ತಾವಲ್ಲ ಅಲ್ಲೇ ಆನ್ಸರ್ ಇದ್ದಂಗೆ ಇರ್ತಾವೆ, ಆರಾಮ್ ಸಿರಿ ಬರಿಬೋದು ನೀವು, ಏನೂ ಇಲ್ಲ. ಮ್ಯಾಚ್ ದ ಫಾಲೋಯಿಂಗ್ 5 ಮಾರ್ಕ್ಸ್ ಇರ್ತಾವೆ. ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಇದನ್ನು ಅವು ಹೊಂದಿಸಿ ಬೇರೆ ನೀವೇನು ಪೈಲ ಬರ್ದಿರ್ತಿಲ್ಲ ಹಂಗೆ ಇರ್ತಾವೆ, ಅಲ್ಲಿಂದ ಅಲ್ಲೇ ಆನ್ಸರ್ ಇರ್ತಾವೆ. ಗ್ರೀಟಿಂಗ್ಸ್, ಗುಡ್ ಮಾರ್ನಿಂಗ್, ಕಾಂಪ್ಲಿಮೆಂಟಿಂಗ್ ಎಲ್ಲ ಇರ್ತಾವೆ. ಭಾಳ ಅಂದ್ರೆ ಭಾಳ ಈಜಿ ಇರ್ತಾವೆ, ಆರಾಮ್ ಬರಿಬೋದು ನೀವು. ನೆಕ್ಸ್ಟ್ ಪ್ಯಾಸೇಜ್, ಇಲ್ಲಿ ನೋಡ್ಬೋದು ಪ್ಯಾಸೇಜ್ 10 ಮಾರ್ಕ್ಸ್ ಇರ್ತೈತಿ. ಅಂದ್ರೆ ಅವ್ರು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದ್ರಾಗ ನೀವು 10 ಕ್ವಶನ್ ಇರ್ತಾವೆ. 10 ಕ್ವಶನ್ ಬರೆದ್ರೆ ಸಾಕು, ಅಲ್ಲೇ ಆನ್ಸರ್ ಇರ್ತಾವೆ, ನೀವು ನೋಡಿ ಬರಿಬೋದು. ಹುಡುಕಾಡ್ಬೇಕು, ಒಂದು ಸ್ವಲ್ಪ ಓದಿದ್ರೆ ಕ್ವಶನ ಮತ್ತು ಪ್ಯಾರಾಗ್ರಾಫ್ ಓದಿದ್ರೆ ಸಾಕು, ನಿಮ್ಗೆ ಅರ್ಥ ಆಕೈತಿ. ನೆಕ್ಸ್ಟ್ ಡೈಲಾಗ್ ರೈಟಿಂಗ್ ಇರ್ತೈತಿ, ಕ್ವಶನ್ ಪ್ರಾಮ, ರೆಫರೆನ್ಸ್ ಸ್ಕಿಲ್, ಲೆಟರ್ ರೈಟಿಂಗ್ 4 ಮಾರ್ಕ್ಸ್ ಐತಿ. ರೆಫರೆನ್ಸ್ ಸ್ಕಿಲ್ 5 ಮಾರ್ಕ್ಸ್. ಕಂಪ್ಲೀಟ್ ಡೈಲಾಗ್ 4 ಮಾರ್ಕ್ಸ್. ಡೈಲಾಗ್ ಅಂದರೆ ಏನೂ ಇಲ್ಲ, ಅವ್ರು ಒಂದು ಸ್ವಲ್ಪ ಡೈಲಾಗ್ ಕೊಟ್ಟಿರ್ತಾರೆ, ಅಲ್ಲಿ ನಾವು ಗುಡ್ ಮಾರ್ನಿಂಗ್ ಹಿಂಗೆಲ್ಲ ಹಚ್ಚಿರ್ತಾವೆ, ಅದನ್ನು ಹಚ್ಚಿದ್ರೆ ಸಾಕು, ಆರಾಮಾಗಿ ಪಾಸ್ ಆಗ್ಬೋದು. ಆರಾಮ್ ಸೇರಿ ನೀವು 30 ಮಾರ್ಕ್ಸ್ ತೊಗೋಬೋದು ಅಂತ ಹೇಳ್ತಾನು. ನೆಕ್ಸ್ಟ್ ನಾಳೆ ಒಂದು ಕ್ವಶನ್ ಆನ್ಸರ್ ವೀಡಿಯೋಸ್ ಮಾಡಿದ್ನು, ಇಂಪಾರ್ಟೆಂಟ್ ಪಿಕ್ಸ್ ಕ್ವಶನ. ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ.